ಸ್ಥಳದಲ್ಲಿ ಬರುವ ವಿದ್ಯಾರ್ಥಿಗಳಿಗೆ ಬಸ್ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರಾಣಹಾನಿ ಆಗ್ತಕ್ಕಂಥ ಮುನಿರಾಬಾದ್ ಗ್ರಾಮಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಬಸ್ನ ಸಮಸ್ಯೆ ಪರಿಹರಿಸಲು ಆಗ್ರಹಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ನಂತರ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒನ ಜಿಲ್ಲಾ ಸಂಚಾಲಕರಾದ ಗಂಗರಾಜ್ ಅಲ್ಲಳ್ಳಿಯವರು ಮಾತನಾಡಿ, ಹುಲಿಗಿ ಹೊಸಲಿಂಗಪುರ ಮತ್ತು ಮುನಿರಾಬಾದ್ ಮಧ್ಯ ನಡುವಿನ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ಫ್ಲೈಓವರ್ ನಿರ್ಮಿಸುತ್ತಿದ್ದು, ಇದರಿಂದಾಗಿ ಹುಲಿಗಿ ಹೊಸಲಿಂಗಪುರ ಹೊಸಹಳ್ಳಿ ಸೇರಿದಂತೆ ವಿವಿಧ ಹಳ್ಳಿಗಳಿಂದ ಮುನಿರಾಬಾದ್ ಶಾಲಾ ಕಾಲೇಜುಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಮುನಿರಾಬಾದ್ ಒಳಗೆ ಹಲವು ಬಸ್ಸುಗಳು ಬರದೇ ಇರುವುದರಿಂದ ಹಳ್ಳಿಗಳಲ್ಲಿ ಬಸ್ಸುಗಳು ನಿಲ್ಲಿಸದೆ ಮತ್ತು ಮುನಿರಾಬಾದ್ ಒಳಗೆ ಹೋಗದೆ ಹಾಗೆಯೇ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಹೊಸಪೇಟೆಗೆ ಹೋಗುತ್ತಿವೆ. ಇದರಿಂದಾಗಿ ವಿದ್ಯಾರ್ಥಿಗಳು ಮುನಿರಾಬಾದ್ಗೆ 3 ಕಿಲೋಮೀಟರ್ ಮುಂಚೆ ಬಸ್ ನಿಲ್ಲಿಸುತ್ತಿರುವುದರಿಂದ ಹಲವು ಬಾರಿ ವಿದ್ಯಾರ್ಥಿಗಳು ನಡೆದುಕೊಂಡೇ ಬರುತ್ತಿದ್ದಾರೆ. ಒನ್ ವೇಯಲ್ಲೇ ಬರುತ್ತಿರುವುದರಿಂದ ಅನೇಕ ಬಾರಿ ವಾಹನ ಅಪಘಾತಗಳು ಸಂಭವಿಸಿವೆ. ಅಥವಾ ಆ ಸಾರಿಗೆ ವ್ಯವಸ್ಥೆಯನ್ನು ಸುರಕ್ಷಿತವಾಗಿ ಮಾಡಿ ಆ ಫ್ಲೈಓವರ್ನ ನೇಮಿಸಬೇಕಿತ್ತು. ಆದರೆ ಇವತ್ತೇನಾಗಿದೆ ಅಂದರೆ ಎಲ್ಲ ಡಿವೈಡರ್ ಇಲ್ದಿರೋದ್ರಿಂದ ಯಾವುದೇ ಬಸ್ಗಳು ಕೂಡ ನೇರವಾಗಿ ಮುನಿರಾಬಾದ್ ಗ್ರಾಮಕ್ಕೆ ಬರ್ತಾ ಇಲ್ಲ. ಕೆಲವು ಬಸ್ಗಳು ಬಿಟ್ಟಿದ್ದಾರೆ, ಅದೆಲ್ಲ ಸಂತೋಷ ತಂದಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದೋಗಿದ್ದಾರೆ, ಅಧಿಕಾರಿಗಳೆಲ್ಲ ಡಿಪೋ ಮ್ಯಾನೇಜರ್ ಎಲ್ಲ ಬಂದೋಗಿದ್ದಾರೆ. ಆದರೆ ನಿಜವಾಗ್ಲೂ ಇವತ್ತು ಪ್ರತಿ ಸಲ ಏನೋ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಹೋಗ್ತಾರೆ ವಿದ್ಯಾರ್ಥಿಗಳು, ಅಲ್ಲಿ ಬಸ್ಗಳು ಸರಿಯಾಗಿ ಬರ್ತಾ ಇಲ್ಲ. ಹೊಸಲಿಂಗಾಪುರದಲ್ಲಿ ಬಸ್ಗಳು ಸ್ಟಾಪ್ ಮಾಡಲ್ಲ, ವಿದ್ಯಾರ್ಥಿಗಳು ಹೇಳಿದ್ರೆ ಇಲ್ಲ ಸ್ಟಾಪ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಟಿಕೆಟ್ ಮಾತ್ರ ಮುನಿರಾಬಾದ್ ತೆಗಿತಾರೆ. ಈ ಥರದ ಸಮಸ್ಯೆಗಳಿದೆ. ಹಾಗೇನೆ ಹುಲಿಗಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿದಿನ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಯಾಕೆಂದ್ರೆ ಹೊಸಪೇಟೆಯಿಂದ ಬರ್ತಕ್ಕಂಥ ಬಸ್ಗಳಿದೆ, ಆ ಹುಲಿಗಿಗೆ ಹೋಗಿ ಬರೋದು ಎಲ್ಲ ನಾನ್ ಸ್ಟಾಪ್ ಆಗಿದೆ. ಅಮಾವಾಸ್ಯೆ ಹುಣ್ಣಿಮೆ ಜಾತ್ರೆ ಇದ್ದಾಗ ಎಲ್ಲ ಬಸ್ಗಳು ಬಿಡ್ತಾರೆ. ಆದರೆ ವಿದ್ಯಾರ್ಥಿಗಳು ಹೋಗ್ಬೇಕಂತಂದ್ರೆ ಫ್ರೀ ಬಸ್ಗಳನ್ನ ಬಿಡಲ್ಲ. ಇದು ಸಮಸ್ಯೆ ಇದೆ. ಇನ್ನೊಂದು ಕಡೆ ಯೂ ಟರ್ನ್ ಮಾಡಿ ಕೆಲವು ವ್ಯವಸ್ಥೆ ಮಾಡ್ರಿ ಅಂದ್ರೆ ಅದನ್ನು ಇತ್ತೀಚೆಗೆ ಮಾಡಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಒನ್ ವೇಯಲ್ಲಿ ಬರಬೇಕಾಗುತ್ತೆ, ಸುಮಾರು 3 ಕಿಲೋಮೀಟರ್ ನಡ್ಕೊಂಡು ಬರ್ತಾರೆ. ಸೊ ಈ ಸಮಸ್ಯೆ ನಿಲ್ಲಬೇಕಾದ್ರೆ ಇದೆಲ್ಲದೂ ಕೂಡ ವಿದ್ಯಾರ್ಥಿಗಳು ನಾವು ಧ್ವನಿ ಎತ್ತಿ ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಆದಷ್ಟು ಬೇಗನೆ ಈ ಸಮಸ್ಯೆನ ಬಗೆಹರಿಸಬೇಕು. ನಂತರ ಅನೇಕ ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳ ಕುರಿತು ಮಾತನಾಡಿದರು. ನಮಗೆ ಭಾಳ ಸಮಸ್ಯೆ ಆಗ್ತಿದೆ ರೋಡ್ ಆಗ್ತಿದ್ರಿಂದ. ಇವಾಗ ಮೊನ್ನೆಯಿಂದ ನಾವು ಅಧಿಕಾರಕ್ಕೆ ಕೊಟ್ಟು ಎಲ್ಲ ಇದು ಕೊಟ್ಟಿದ್ರು, ಯಾರು ನಮಗೆ ರೆಸ್ಪಾನ್ಸ್ ಮಾಡಿದ್ರು ಬಸ್ಸು ಸ್ಟಾಪ್ ಮಾಡಲ್ಲ. ಇಲ್ಲಿ ಟಿಕೆಟ್ ಬರ್ತೈತಿ, ಬರಲ್ಲ ಅಂತ ಹೇಳ್ತಾರೆ. ನಾವೆಲ್ಲ ಸ್ಟಾಪ್ ಮಾಡಕ್ಕೆ ಹೋದ್ರೆ ನಮ್ಗೆ ಸ್ಟಾಪ್ ಬರಂಗಿಲ್ಲ ಅಂತ ಹೇಳ್ತಾರೆ. ಹೆಂಗ್ ಬೇಕಾದ್ರೂ ಕೆಟ್ಟದಾಗಿ ಮಾತಾಡ್ತಾರ, ಮತ್ತೆ ಯಾವುದಕ್ಕೂ ರೆಸ್ಪಾನ್ಸ್ ಮಾಡಲ್ಲ. ಮತ್ತೆ ಕೇಳಕ್ ಹೋದ್ರೆ ಮುಚ್ಕೊಂಡೋದಾಗೆಲ್ಲ ಮಾಡ್ತಾರ. ಮುನಿರಾಬಾದ್ವರೆಗೂ ಬರಲ್ಲ ಅಂತ ಹೇಳ್ತಾರೆ, ಮತ್ತೆ ಇಲ್ಲಿ ಬಂದೇ ಹೋಗ್ತಾರೆ. ನಮಗೆ ಸ್ಟಾಪ್ ಕೊಡಂಗಿಲ್ಲ. ಕೇಳಕ್ ಹೋದ್ರೆ ಕೆಟ್ಟದಾಗಿ ಮಾತಾಡ್ತಾರೆ. ಟಿಕೆಟ್ ನಿಮ್ಗೆ ತೋರಿಸ್ಬೇಕು, ಆಗ ಈಗೆಲ್ಲ ಕೆಟ್ಟದಾಗಿ ಮಾತಾಡ್ತಾರ. ಮತ್ತೆ ನಾವು ಭಾಳ ಸಮಸ್ಯೆ ಆಗ್ತೈತಿ. ಇವತ್ತು ನೋಡಿದ್ರೆ ಫುಲ್ ಎದುರಿಸ್ಕೊಂಡು ಬಂದೀವಿ. ಅಲ್ಲಿ ಪ್ಯಾಸೆಂಜರ್ ಕೂಡ ಬೈತಿದ್ದಾರೆ, ನಿಮಗೆ ಬರಲ್ಲ ಅಂತ. ನಮ್ಗೆ ಹೇಗೆ ಆಗ್ಬಾರ್ದು, ನಮಗೂ ಟೈಮ್ ಆಗಿರ್ಬೋದಲ್ಲ. ನಮ್ಮದು 2 ಪೀರಿಯಡ್ ವೇಸ್ಟ್ ಆಗುತ್ತೆ ಗೊತ್ತಾ. ಇಂಪಾರ್ಟೆಂಟ್ ಏನಾರು ಹೇಳಿದ್ರು, ಸೆಕೆಂಡ್ ಇಯರ್ ಫೇಲ್ ಆದರೆ ನಮ್ಮ ಮನೇಲಿ ಏನಾದ್ರು ಈ ಡೈರಿ ಥರ ನೋಡ್ಕೊಂಡ್ರೆ ನಮ್ಮ ಮನೇಲಿ ಏನೇನೋ ಡೌಟ್ ಮಾಡ್ತಿದ್ದಾರೆ ಗೊತ್ತಾ. ನಾವು ಬಸ್ ಇರಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ್ರೆ ಅದು ಅರ್ಥ ಮಾಡ್ಕೊಳ್ಳೋಂಗಿಲ್ಲ. ಇವ್ರು ನೋಡಿದ್ರೆ ಬಸ್ ಯಾವುದಕ್ಕೂ ಸ್ಟಾಪ್ ಕೊಡೋಂಗಿಲ್ಲ. ಭಾಳ ಸಮಸ್ಯೆ ಆಗ್ತಿದೆ ನಮ್ಗೆ. ಇದಕ್ಕೆ ಏನಾದರೂ ಇರಬೇಕು. ಇಲ್ಲಾಂದರೆ ನಾವು 3 ದಿನದಲ್ಲೇ ನೀವೇನಾದರೂ ಸಮಸ್ಯೆ ಮಾಡಿಲ್ಲ ಅಂದರೆ ನಾವು ಆ NHನ ಬಂದ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಮತ್ತೆ ಹುಲಿಗಿಯಿಂದ ಬಸ್ ಸ್ಟಾಪ್ ಬರ್ತೈತೆ, ಅದು ಒಂದೇ ಬಸ್ ಇರೋದು, ಅದ್ರ ಕೂಡ ಫುಲ್ ಆಗಿ ಬರುತ್ತೆ. ಅವರು ಏನೋ ರೆಸ್ಪಾನ್ಸ್ ಮಾಡಂಗಿಲ್ಲ. ನಾವು ಏನು ಕೇಳಕ್ ಹೋದ್ರೆ ಇದು ಸ್ಟಾಪ್ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಫುಲ್ ಬಸ್ ಆಗಿರ್ತೈತಿ, ಎಷ್ಟಾದ್ರೂ ಬಸ್ ಬಿಡಬೇಕು. ಭಾಳ ಸಮಸ್ಯೆ ಆಗ್ತೈತಿ. ಮತ್ತೆ ಅಲ್ಲಿ ಬರ ಫುಲ್ ಎಲ್ಲರೂ ಮತ್ತೆ ಮಂಗಳವಾರ ಶುಕ್ರವಾರ ಬಂತಂದ್ರೆ ನಮ್ಗೆ ಸಿಗಂಗೇ ಇಲ್ಲ. ಮತ್ತೆ ಅವಾಗಷ್ಟೇ ಎಷ್ಟು ಬಸ್ ಬಿಡ್ತಾರೆ. ಮತ್ತೆ ಯಾವತ್ತೂ ಕೂಡ ಸ್ಟೂಡೆಂಟ್ಸ್ಗಂದ್ರೆ ಇಷ್ಟೆಲ್ಲ ತೊಂದರೆ ಆಗ್ತೈತಿ. ಜಾತ್ರೆ ಇರಲಿ ಏನಾರು ಇರಲಿ ಚಕ್ಕಿಗೆ ಎಲ್ಲ ಬಸ್ ಬಿಡ್ತಾರೆ. ನಮ್ಗಂದ್ರೆ ಸ್ಟೂಡೆಂಟ್ಸ್ ತೊಂದರೆ ಆಗ್ತಿದ್ದು ಅಂದರೆ ಬಿಡ್ತಿಲ್ಲ. ಮತ್ತೆ ಹೇಳಕ್ ಹೋದ್ರೆ ಏನೇನೋ ಎದುರೆದುರು ಮಾತಾಡ್ತಾರ. ಎಷ್ಟು ಸಾಕ್ಷಿಗಳಿದೆ ನಮ್ಮ ಹತ್ರ, ಎಲ್ಲ ತರದ ಫೋಟೋಸ್. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಕಾರ್ಯಕರ್ತರಾದ ಸದಾಶಿವ್, ವೆಂಕಟೇಶ್, ವಿಜಯಾನಂದ್, ದೇವಾ, ವಿದ್ಯಾರ್ಥಿಗಳಾದ ಸಾಹಿಲ್, ಸಂಜನಾ, ರೇಣುಕಾ, ಪ್ರೀತಮ್, ಸಾಧನಾ, ಲಿಂಗರಾಜ್ ಮತ್ತು ಇನ್ನಿತರ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.